ಹಾಯ್ ನಮಸ್ತೆ ಎಲ್ಲರಿಗೂ ಎಸ್ಪೆಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ 2025ರಲ್ಲಿ ಸ್ನೇಹಿತರೆ ಮೇ 20ರಿಂದ ಮೇ ತಿಂಗಳಿನಿಂದ ವೃಷಭ ರಾಶಿಯವರಿಗೆ ಗುರುಬಲ ಅಂತಾನೆ ಹೇಳ್ಬೋದು. ಶನಿ ಗುರು ಬಲದಿಂದ ಅದೃಷ್ಟವನ್ನ ನೋಡಲಿದ್ದಾರೆ. ಯಾವುದರ ಬಗ್ಗೆ ಅದೃಷ್ಟವನ್ನ ಗಳಿಸಲಿದ್ದಾರೆ, ಟೋಟಲ್ ಇನ್ಫಾರ್ಮೇಶನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವೃಷಭ ರಾಶಿ 2025 ರಾಶಿ ಫಲ ಅಂದರೆ ಈ ವರ್ಷದ ವೃತ್ತಿ, ಹಣಕಾಸು, ಆರೋಗ್ಯ, ಕುಟುಂಬ, ಶಿಕ್ಷಣ ಮತ್ತು ಇದರಲ್ಲಿ ಏನಾದರೂ ಸಮಸ್ಯೆಗಳು ಕಂಡು ಬಂದಿದ್ದಲ್ಲಿ ಇದಕ್ಕೆಲ್ಲ ಪರಿಹಾರಗಳು, ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ನೋಡಿದ್ರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡೋದ್ರಿಂದ ಫುಲ್ ಇನ್ಫಾರ್ಮೇಷನ್ ತಿಳ್ಕೊತೀರಾ. ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ. ನಿಮಗೆ ಮುಂದಿನ ದಿನಗಳಲ್ಲಿ ಕಷ್ಟ ಸಮಸ್ಯೆಗಳಿಗೆ ಈ ಪರಿಹಾರವನ್ನು ಫಾಲೋ ಮಾಡೋದ್ರಿಂದ ಎದುರಾಗುವ ಕಷ್ಟ ಸಮಸ್ಯೆಗಳೆಲ್ಲ ನಿವಾರಣೆಯಾಗಲಿದೆ ಸ್ನೇಹಿತರೆ. ಹಾಗಿದ್ರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ನನ್ನ ಕಡೆಯಿಂದ ತಿಳಿಸ್ತಾ ಇದ್ದೀನಿ. ಓಕೆ, ತಡ ಮಾಡೋದು ಬೇಡ, ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಸ್ನೇಹಿತರೆ, ಕೃತಿಕಾ ನಕ್ಷತ್ರದ ಅಡಿಯಲ್ಲಿ ಜನಿಸಿದವರು 2, 3, 4 ಪಾದಗಳು, ರೋಹಿಣಿ ನಕ್ಷತ್ರದ 4 ಪಾದಗಳು, ಮೃಗಶೀರ ನಕ್ಷತ್ರ 1, 2 ಪಾದ ವೃಷಭ ರಾಶಿಯಲ್ಲಿ ಬರುತ್ತಾರೆ. ಈ ರಾಶಿಗೆ ಅಧಿಪತಿ ಶುಕ್ರ ಸ್ನೇಹಿತರೆ. ಹಾಗಿದ್ರೆ ಮೇ ತಿಂಗಳು ಅಂದರೆ ಮೇ 20ರಿಂದ ವೃಷಭ ರಾಶಿಯವರಿಗೆ ಗುರುಬಲ ಇದೆಯಾ? ಗುರುಬಲದಿಂದ ಏನೆಲ್ಲ ಅದೃಷ್ಟವನ್ನ ಗಳಿಸಲಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ 2025ರ ವರ್ಷದ ಜಾತಕವನ್ನು ತಿಳಿಸ್ಕೊಟ್ಬಿಡ್ತೀನಿ ಸ್ನೇಹಿತರೆ. ವೃಷಭ ರಾಶಿಯ ಅಡಿಯಲ್ಲಿ ಜನಿಸಿದ ವ್ಯಕ್ತಿಗಳು 2025ರಲ್ಲಿ ಶನಿಯು ಅಕ್ವೇರಿಯಸ್ 10ನೇ ಮನೆ, ಮೀನದಲ್ಲಿ ರಾಹು 11ನೇ ಮನೆ ಮತ್ತು ಕೇತುವಿನ ಸಂಕ್ರಮಣದಿಂದ ಗುರುತಿಸಲ್ಪಟ್ಟಿದೆ. ಕನ್ಯಾ ರಾಶಿ 5ನೇ ಮನೆ. ಗುರುವು ಮೇ 1ರವರೆಗೆ ಮೇಷರಾಶಿಯಲ್ಲಿ 12ನೇ ಮನೆ ಇರುತ್ತದೆ ಸ್ನೇಹಿತರೆ, ಮತ್ತು ನಂತರ ವೃಷಭ ರಾಶಿಗೆ 1ನೇ ಮನೆ ಚಲಿಸುತ್ತದೆ. ಈ ಪ್ರಭಾವದಿಂದ ಸ್ನೇಹಿತರೆ, ಗುರು ಪ್ರಭಾವದಿಂದ ಮುಂದಿನ ದಿನಗಳಲ್ಲಿ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಏನೆಲ್ಲ ಅದೃಷ್ಟವನ್ನ ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. 2025ರಲ್ಲಿ ವೃಷಭ ರಾಶಿಯವರ ಕುಟುಂಬ, ಉದ್ಯೋಗ, ಆರ್ಥಿಕ ಸ್ಥಿತಿ, ನಿಮ್ಮ ಆರೋಗ್ಯ, ವಿದ್ಯಾ, ವ್ಯಾಪಾರ ಮತ್ತು ಇದನ್ನೆಲ್ಲ ಸಮಸ್ಯೆಗಳು ಕಂಡು ಬಂದಿದ್ರಲ್ಲಿ, ಇಷ್ಟರಲ್ಲಿ ನಿಮ್ಗೇನಾದರೂ ಸಮಸ್ಯೆಗಳು ಕಂಡು ಬಂದಿದ್ದಲ್ಲಿ ಸ್ನೇಹಿತರೆ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮನೆಯಲ್ಲೇ ಮಾಡ್ಬೋದು ಅಂತಲೇ ಹೇಳ್ಬೋದು. ಸೊ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಇವಾಗ ಕೊಡ್ತಾ ಹೋಗ್ತೀನಿ. ವೃಷಭ ರಾಶಿ 2025ರ ರಾಶಿಫಲ, ಅದೃಷ್ಟ ನಿಮ್ಮೊಂದಿಗೆ ಇರುವೆಯಾ ಅನ್ನೋದನ್ನ ನೋಡೋಣ. ಮೊದಲದಾಗಿ 2024ರಲ್ಲಿ ಆರ್ಥಿಕ ಸಂಕಷ್ಟಗಳು, ನಷ್ಟಗಳು ಮತ್ತು ಅನಗತ್ಯ ತೊಂದರೆಗಳನ್ನು ಅನುಭವಿಸಿದ ವೃಷಭ ರಾಶಿಯವರಿಗೆ 2025ರ ವರ್ಷವು ಹೇಗಿರಲಿದೆ ಎಂಬುದನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ವರ್ಷದ ಆರಂಭದಲ್ಲಿ ಶನಿ ಕುಂಭರಾಶಿಯ 10ನೇ ಮನೆಯಲ್ಲಿ ಸಂಚರಿಸುತ್ತಾರೆ ಸ್ನೇಹಿತರೆ. ಇದು ವೃತ್ತಿ ಜೀವನದಲ್ಲಿ ಹೆಚ್ಚಿನ ಗಮನ ಮತ್ತು ಜವಾಬ್ದಾರಿಗಳನ್ನು ಹೆಚ್ಚಿಸುತ್ತದೆ. ಅದೇ ಸಮಯದಲ್ಲಿ ರಾಹು ಮೀನರಾಶಿಯ 11ನೇ ಮನೆಯಲ್ಲಿ ಇರುವುದರಿಂದ ಸಾಮಾಜಿಕ ಸಂಬಂಧಗಳಿಂದ ಲಾಭ ಮತ್ತು ವೈಯಕ್ತಿಕ ಗುರಿಗಳನ್ನು ಸಾಧಿಸಲು ಬಯಕೆಯು ಹೆಚ್ಚಾಗುತ್ತದೆ. ಇನ್ನು ಮೇ 20ನೇ ತಾರೀಕು ಸ್ನೇಹಿತರೆ, ಶನಿ ಮೀನರಾಶಿಯ 11ನೇ ಮನೆಗೆ ಪ್ರವೇಶಿಸುವುದರಿಂದ ಸಾಮಾಜಿಕ ಯಶಸ್ಸು ಮತ್ತು ಬಾಂಧವ್ಯಗಳಿಂದ ಲಾಭದತ್ತ ಗಮನ ಹರಿಯುತ್ತದೆ. ಇನ್ನು ಮೇ 18ರಿಂದ ರಾಹು ಕುಂಭರಾಶಿಯ 10ನೇ ಮನೆಗೆ ಪ್ರವೇಶಿಸುವುದರಿಂದ ಉದ್ಯೋಗ ಮತ್ತು ಸಾರ್ವಜನಿಕ ಜೀವನದಲ್ಲಿ ಪ್ರಭಾವ ಬದಲಾಗುವ ಸಾಧ್ಯತೆ ಇರುತ್ತದೆ. ಮೇವರೆಗೆ ಗುರು 1ನೇ ಮನೆಯಲ್ಲಿ ಇರುವುದರಿಂದ ಆತ್ಮವಿಶ್ವಾಸ, ವೈಯಕ್ತಿಕ ಬೆಳವಣಿಗೆ ಮತ್ತು ಆಧ್ಯಾತ್ಮಿಕ ಪ್ರಗತಿ ಲಭ್ಯವಾಗುತ್ತದೆ. ಇನ್ನು ಮೇ 14ರಂದು ಕೂಡ ಸ್ನೇಹಿತರೆ, ಗುರು ಮಿಥುನ ರಾಶಿಯ 2ನೇ ಮನೆಗೆ ಹೋಗಿರುವ ಕಾರಣ ಆರ್ಥಿಕತೆ, ವ್ಯಾಪಾರ, ವ್ಯವಹಾರ ಹಾಗೂ ಕುಟುಂಬ ಜೀವನವನ್ನು ಉತ್ತೇಜಿಸುತ್ತಾರೆ. ಡಿಸೆಂಬರ್ 4ರ ನಂತರ ಗುರು ಗೋಚರವು ಕರ್ಕಟಕ ರಾಶಿ, ಮಿಥುನ ರಾಶಿಗಳ ನಡುವೆ ಆವರ್ತಿಸುತ್ತಿದ್ದರಿಂದ ಸಂಬಂಧಗಳು ಮತ್ತು ವೈಯಕ್ತಿಕ ಗುರಿಗಳಲ್ಲಿ ಪ್ರಮುಖ ಬದಲಾವಣೆಗಳನ್ನು ಕಾಣಬಹುದು ಸ್ನೇಹಿತರೆ. ಇನ್ನು ಇದರಿಂದ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಅನ್ನೋದನ್ನ ಒಂದೊಂದಾಗಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಆರ್ಥಿಕವಾಗಿ ವೃಷಭ ರಾಶಿಯವರಿಗೆ 2025 ಲಾಭ ತಂದುಕೊಡ್ತದ ಗುರುಬಲದಿಂದ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದಾರೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ.
2025ರಲ್ಲಿ ವೃಷಭ ರಾಶಿಯವರಿಗೆ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ. ಆದಾಯ ಹೆಚ್ಚಾಗಲು ಮತ್ತು ಸಂಪತ್ತನ್ನು ಪೂರೈಸುವ ಅವಕಾಶಗಳು ಲಭ್ಯವಾಗುತ್ತವೆ. ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಿದರೆ ಉತ್ತಮ ಲಾಭ ಗಳಿಸಲು ಸಾಧ್ಯವಾಗುತ್ತದೆ ಸ್ನೇಹಿತರೆ. ಇನ್ನು ಮೇ 14ರಂದು ಗುರು 2ನೇ ಮನೆಯಲ್ಲಿ ಪ್ರವೇಶಿಸುವುದರಿಂದ ನಿಮ್ಮ ಆದಾಯವು ಹೆಚ್ಚಾಗುವ ಸಂಭವವಿದೆ. ಮನೆ, ಚಿನ್ನಾಭರಣ, ಒಳ್ಳೆಯ ವಸ್ತುಗಳನ್ನು ಅಥವಾ ವಾಹನ ಖರೀದಿಸಲು ಇದು ಉತ್ತಮ ಕಾಲ ಅಂತಲೇ ಹೇಳ್ಬೋದು. ಭೂಮಿ, ಆಸ್ತಿ ಅಥವಾ ಇತರ ಸ್ಥಿರಾಸ್ತಿಗಳಲ್ಲಿ ಹೂಡಿಕೆ ಮಾಡಿದರೆ ಭವಿಷ್ಯದಲ್ಲಿ ಉತ್ತಮ ಲಾಭ ದೊರೆಯಲಿದೆ. ಗುರುಬಲದಿಂದ ಸಾಲವಿದ್ದರೆ ಈ ಸಮಯದಲ್ಲಿ ನಿವಾರಣೆಯಾಗುವ ಸಾಧ್ಯತೆ ಇದೆ. ಗುರು ಗೋಚರವು ವರ್ಷದ 2ನೇ ಅರ್ಧದಲ್ಲಿ ತುಂಬ ಪೂರಕವಾಗಿರುವುದರಿಂದ ಆದಾಯವನ್ನು ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಿದರೆ ಭವಿಷ್ಯದಲ್ಲಿ ಹಣಕಾಸಿನ ಸಮಸ್ಯೆಗಳಿಂದ ಮುಕ್ತನಾಗಬಹುದು ಸ್ನೇಹಿತರೆ. ಪ್ರತಿಯೊಬ್ಬರೂ ಅರ್ಥ ಮಾಡ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. ಅದೇ ರೀತಿ ಮೇ 18ರಂದು ರಾಹು 10ನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಹಣಕಾಸು ನಿರ್ಧಾರಗಳಲ್ಲಿ ಎಚ್ಚರಿಕೆ ಇರುವುದು ಅಗತ್ಯ. ಉದ್ಯಮದಲ್ಲಿ ಅಥವಾ ಹೊಸ ಹೂಡಿಕೆಗಳಲ್ಲಿ ಹೆಚ್ಚು ಅಪಾಯವನ್ನು ತೆಗೆದುಕೊಳ್ಳದಿರುವುದು ಉತ್ತಮ. ರಾಹು ತ್ವರಿತ ಲಾಭದ ಸೂಚನೆ ನೀಡಿದರೂ ಯಾವ ನಿರ್ಧಾರಕ್ಕೂ ಮುನ್ನ ಆರ್ಥಿಕ ತಜ್ಞರ ಸಲಹೆ ಪಡೆಯುವುದು ಮುಖ್ಯ. ಖರ್ಚು ಮತ್ತು ಹೂಡಿಕೆ ನಡುವೆ ಸಮತೋಲನ ಕಾಯ್ದುಕೊಂಡರೆ 2025ರಲ್ಲಿ ಆರ್ಥಿಕ ಪ್ರಗತಿ ಸಾಧಿಸಲು ಸಾಧ್ಯವಾಗುತ್ತದೆ. ಗುರುಬಲದಿಂದ ಮುಂದಿನ ದಿನಗಳಲ್ಲೂ ಕೂಡ ಸ್ನೇಹಿತರೆ ನಿಮ್ಮ ಹಣಕಾಸಿನಲ್ಲಿ ಯಾವುದೇ ಪ್ರಾಬ್ಲಮ್ ಕಾಣಿಸಿಕೊಳ್ಳುವುದಿಲ್ಲ ಅಂತಲೇ ಹೇಳ್ಬೋದು. ಕಾಣಿಸಿಕೊಂಡರೆ ನಿಮಗೆ ಲಾಸ್ಟಲ್ಲಿ ಒಂದು ಸಣ್ಣ ಪರಿಹಾರವನ್ನು ತಿಳಿಸ್ಕೊಡ್ತೀನಿ. ತಪ್ಪದೆ ವೃಷಭ ರಾಶಿಯವರು ಮಾಡಿ ಮುಂದಿನ ದಿನಗಳಲ್ಲಿ ಅಧಿಕ ಧನ ಸಂಪತ್ತನ್ನು ನೋಡಿ ಅಂತ ಹೇಳ್ತಾ, ಇನ್ನು ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ವೃಷಭ ರಾಶಿಯವರು ಅಂತ ನೋಡ್ತಾ ಹೋಗೋಣ. ಸ್ನೇಹಿತರೆ, ವೃಷಭ ರಾಶಿಯವರಿಗೆ ಉದ್ಯೋಗಿಗಳಿಗೆ ಪ್ರಗತಿ ಇರುವುದಾ ಅನ್ನೋದಾದರೆ, ವೃಷಭ ರಾಶಿಯವರಿಗೆ 2025 ವೃತ್ತಿ ಜೀವನದಲ್ಲಿ ಮಹತ್ವದ ವರ್ಷವಾಗಿರಲಿದೆ. ವರ್ಷದ ಆರಂಭದಲ್ಲಿ ಶನಿ 10ನೇ ಮನೆಯಲ್ಲಿ ಇರುವುದರಿಂದ ಕೆಲಸದ ಮೇಲೆ ಹೆಚ್ಚಿನ ಗಮನ ಮತ್ತು ಶ್ರಮವನ್ನು ನೀಡುವಿರಿ. ನೀವು ಗುರಿಗಳನ್ನು ಸಾಧಿಸಲು ಮತ್ತು ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ನಿರ್ವಹಿಸಲು ಶಕ್ತಿಯುತವಾಗಿರುತ್ತೀರಿ. ನಿಮಗೆ ಬಯಸಿದ ಹುದ್ದೆ ಅಥವಾ ಪ್ರಮೋಷನ್ಗಾಗಿ ಇದು ಸೂಕ್ತ ಸಮಯ ಅಂತಲೇ ಹೇಳ್ಬೋದು. ಇನ್ನು ಮೇ 20ರ ನಂತರನೂ ಕೂಡ ಸ್ನೇಹಿತರೆ ಶನಿ 11ನೇ ಮನೆಗೆ ಹೋಗಿರುವ ಕಾರಣ ಸ್ನೇಹಿತರು, ಸಹೋದ್ಯೋಗಿಗಳು ಮತ್ತು ಹಿರಿಯರ ಬೆಂಬಲವು ನಿಮ್ಮ ವೃತ್ತಿ ಉನ್ನತಿಗೆ ಸಹಕರಿಸುತ್ತಾರೆ. ಇನ್ನು ಮೇ 18ರಂದು ರಾಹು 10ನೇ ಮನೆಗೆ ಪ್ರವೇಶಿಸುವುದರಿಂದ ವೃತ್ತಿ ಜೀವನದಲ್ಲಿ ಕೆಲವೊಂದು ಆಕಸ್ಮಿಕ ಅವಕಾಶಗಳು ಎದುರಾಗಬಹುದು. ಆದರೆ ಈ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಇರುವುದು ಉತ್ತಮ. ಕೆಲವೊಂದು ಅಸ್ಥಿರ ಪರಿಸ್ಥಿತಿಗಳು ಅಥವಾ ಅಧಿಕಾರಿ ವರ್ಗದೊಂದಿಗೆ ಭಿನ್ನಾಭಿಪ್ರಾಯಗಳು ಎದುರಾಗುವ ಸಾಧ್ಯತೆ ಇರುತ್ತದೆ ಸ್ನೇಹಿತರೆ. ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಿ. ಇನ್ನು ಗುರುಬಲದಿಂದ ಮೇ ತಿಂಗಳಿನಲ್ಲಿ 2ನೇ ಮನೆಯಲ್ಲಿ ಇರುವುದರಿಂದ ಗುರು ಹೊಸ ಉದ್ಯೋಗವನ್ನು ಹುಡುಕುತ್ತಿರುವವರಿಗೆ ಉತ್ತಮ ಅವಕಾಶಗಳು ಲಭಿಸುವುದರ ಜೊತೆಗೆ ನಿಮ್ಮ ಮಾತು ಮತ್ತು ಆತ್ಮವಿಶ್ವಾಸವು ಹೆಚ್ಚು ಪ್ರಭಾವವನ್ನು ಬೀರುತ್ತದೆ. ಇದರಿಂದ ಸಂದರ್ಶನಗಳಲ್ಲಿ ಯಶಸ್ಸನ್ನು ಪಡೆಯುವ ಅವಕಾಶ ಹೆಚ್ಚಾಗಿರುತ್ತದೆ. ಇನ್ನು ಇದೇ ಸಮಯದಲ್ಲಿ ನಿಮ್ಮ ಜವಾಬ್ದಾರಿಗಳು, ಪ್ರಾಮಾಣಿಕತೆ ಮತ್ತು ಶ್ರದ್ಧೆಯಿಂದ ಕೆಲಸ ಮಾಡುವ ಮೂಲಕ ನೀವು ತಕ್ಕ ಮಾನ್ಯತೆ ಮತ್ತು ಪ್ರಶಂಸೆಯನ್ನು ಗಳಿಸಬಲ್ಲರಿ ಸ್ನೇಹಿತರೆ. ಇನ್ನು ವರ್ಷದ 2ನೇ ಭಾಗದಲ್ಲಿ ಅಂದರೆ ಜೂನ್ ತಿಂಗಳಿನಲ್ಲಿ ಹೊಸ ಉದ್ಯೋಗಕ್ಕಾಗಿ ಅಥವಾ ವೃತ್ತಿ ಉನ್ನತಿಗಾಗಿ ಮಾಡಿದ ಪ್ರಯತ್ನಗಳು ಫಲಕಾರಿಯಾಗುವ ಸಾಧ್ಯತೆ ಇದೆ. ಯಾಕಂದರೆ ಗುರುಬಲದಿಂದ ಎಲ್ಲವೂ ಕೂಡ ಒಳ್ಳೆಯದಾಗಲಿದೆ. ಇನ್ನು ಶನಿ ಮತ್ತು ಗುರುಗಳ ಗತಿಗತಿಕೆಯಿಂದ ನೀವು ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸಲು ಒಳ್ಳೆಯ ವರ್ಷ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಸರಿಯಾದ ಅವಕಾಶವನ್ನು ಆಯ್ಕೆ ಮಾಡುವುದು ಅತ್ಯಗತ್ಯ. ಇಲ್ಲವೇ ನಂತರ ಅಡಚಣೆ ಎದುರಾಗಬಹುದು. ಕೇತು 4ನೇ ಮನೆಯಲ್ಲಿ ಇರುವುದರಿಂದ ಕೆಲವು ಸಂದರ್ಭಗಳಲ್ಲಿ ಮನೆಯವರಿಂದ ದೂರವಿರುವುದು ವೃತ್ತಿಯ ಕೆಲಸ ನಿರ್ವಹಿಸುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಹಾಗಾಗಿ ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಿ ಅಂತ ಹೇಳ್ತಾ, ಇನ್ನು ಮುಂದಿನದಾಗಿ ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಸಂಬಂಧಗಳು ಹೇಗಿರುತ್ತದೆ, ವೃಷಭ ರಾಶಿಯ ಕುಟುಂಬ ಜೀವನ 2025ರಲ್ಲಿ ಮೇ ತಿಂಗಳಿನಿಂದ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಗುರುಬಲದಿಂದ ಅಂತ ತಿಳಿಸ್ಕೊಡ್ತೀನಿ. 2025ರಲ್ಲಿ ವೃಷಭ ರಾಶಿಯವರ ಕುಟುಂಬ ಜೀವನ ಶಾಂತಿಯುತ ಮತ್ತು ಸಂತೋಷಕರವಾಗಿರುತ್ತದೆ. ಮೊದಲನೇ ಮನೆಯಲ್ಲಿ ಗುರುಗೋಚರವು ಕುಟುಂಬ ಸದಸ್ಯರ ಮಧ್ಯೆ ಒಗ್ಗಟ್ಟನ್ನು ಹೆಚ್ಚಿಸುತ್ತದೆ ಮತ್ತು ಪ್ರೀತಿಯನ್ನು ಬಲಪಡಿಸುತ್ತದೆ. ಈ ಸಮಯದಲ್ಲಿ ಕುಟುಂಬದ ಎಲ್ಲ ಸದಸ್ಯರು ಪರಸ್ಪರ ಸಹಕಾರದಿಂದ ಇರಬಹುದು. ಮನೆಗೊಂದು ಶಾಂತ ಮತ್ತು ಸಂತೋಷದ ವಾತಾವರಣ ಮತ್ತು ನಿರ್ಮಾಣವಾಗಲಿದೆ ಸ್ನೇಹಿತರೆ. ಯಾಕಂದರೆ ದಾಂಪತ್ಯ ಜೀವನದಲ್ಲಿ ಪ್ರೀತಿ ಮತ್ತು ಗೌರವ ಹೆಚ್ಚಾಗುತ್ತದೆ. ಈ ಸಮಯದಲ್ಲಿ ಕುಟುಂಬದೊಂದಿಗೆ ಧಾರ್ಮಿಕ ಕ್ಷೇತ್ರಗಳಿಗೆ ಅಥವಾ ಪ್ರವಾಸಗಳಿಗೆ ಹೋಗುವ ಸಾಧ್ಯತೆ ಇರುತ್ತದೆ.
ಆದರೆ ಪ್ರವಾಸಗಳಲ್ಲಿ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ವಹಿಸಬೇಕಾಗುತ್ತದೆ ವೃಷಭ ರಾಶಿಯವರು. ಯಾಕಂದರೆ ಸ್ನೇಹಿತರೆ, ಮೇ 18, 20, 14 ಸ್ನೇಹಿತರೆ ಗುರು ಗೋಚರ ಇರುವುದರಿಂದ, ಅಂದರೆ ಗುರು 2ನೇ ಮನೆಯಲ್ಲಿ ಪ್ರವೇಶಿಸಿದಾಗ ಕುಟುಂಬದಲ್ಲಿ ಮದುವೆ, ಶಿಶು ಜನನ ಅಥವಾ ಇತರ ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆ ಇದೆ. ನಿಮ್ಮ ಸಂಬಂಧಗಳು ಬಲಗೊಳ್ಳುತ್ತವೆ ಮತ್ತು ಕುಟುಂಬ ಸದಸ್ಯರ ನಡುವೆ ಸುಧಾರಿತ ತಾಳ್ಮೆ ಬೆಳೆಯುತ್ತದೆ. ಸಹೋದರ ಸಹೋದರಿಯರೊಂದಿಗೆ ಹಳೆ ಕಲಹಗಳು ಪರಿಹಾರವಾಗಬಹುದು. ಮಿತ್ರಗುಣರೊಂದಿಗೆ ಅತ್ತೆ ಮಾಮ ಅಥವಾ ಉತ್ತಮ ಸಂಬಂಧಗಳು ಬೆಳೆಸಲು ಇದು ಉತ್ತಮ ಸಮಯ ಅಂತಲೇ ಹೇಳ್ಬೋದು. ಮೊದಲೇ ತಿಳಿಸಿರುವ ಹಾಗೆ ಮೇ 18ರ ನಂತರ ಕೇತು 4ನೇ ಮನೆಯಲ್ಲಿ ಇರುವುದರಿಂದ ಮನೆಯ ಹಿರಿಯ ಸದಸ್ಯರ ಆರೋಗ್ಯದ ಬಗ್ಗೆ ಜಾಗೃತೆಯಿಂದ ಇರಬೇಕು. ಅಂದರೆ ನಿಮ್ಮ ತಂದೆ ತಾಯಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿನ ವಹಿಸಬೇಕಾಗುತ್ತದೆ. ಇಲ್ಲ ಅತ್ತೆ ಮಾವರ ಆರೋಗ್ಯ ಹಾಳಾಗುವ ಚಾನ್ಸಸ್ ಇರುತ್ತದೆ. ನಿಯಮಿತ ವೈದ್ಯಕೀಯ ಪರೀಕ್ಷೆಗಳನ್ನು ಮಾಡಿಸುವುದು ಉತ್ತಮ. ಅವರ ಆರೈಕೆಯಲ್ಲಿ ನೀವು ನೇರವಾಗಿ ಭಾಗವಹಿಸುವ ಅಗತ್ಯವಿರಬಹುದು. ಸಮಾಜದಲ್ಲಿ ಸ್ನೇಹಿತರೆ ನಿಮ್ಮ ಸ್ಥಾನಮಾನ ಗೌರವ ಹೆಚ್ಚಾಗಲಿದೆ. ಈ ವರ್ಷ ಹೆಚ್ಚಾಗುವ ಸಂಭವವಿದೆ ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ಮೇ ತಿಂಗಳಿನಲ್ಲಿ ನೋಡಲಿದ್ದೀರಿ. ನೀವು ಧಾರ್ಮಿಕ ಹಾಗೂ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಜನರಲ್ಲಿ ಒಳ್ಳೆಯ ಹೆಸರು ಪಡೆಯಿರಿ. ದಾನ ಧರ್ಮದಂತಹ ಕೆಲಸಗಳು ನಿಮ್ಮ ಗೌರವವನ್ನು ಹೆಚ್ಚಿಸುತ್ತದೆ. ಸೊ ಹಾಗಾಗಿ ಒಟ್ಟಾರೆಯಾಗಿ ಸ್ನೇಹಿತರೆ ಹೇಳೋದಾದರೆ 2025ರಲ್ಲಿ ನಿಮ್ಮ ಕುಟುಂಬವು ನಿಮ್ಮ ಶಕ್ತಿ ಹಾಗೂ ಆಶ್ರಯದ ಮೂಲವಾಗಿರುತ್ತದೆ. ಕುಟುಂಬ ಸದಸ್ಯರ ಪ್ರೀತಿಯ ಸಹಕಾರದಿಂದ ನೀವು ಭಯರಹಿತವಾಗಿ ನಿಮ್ಮ ಗುರಿಗಳನ್ನು ಸಾಧಿಸಲು ಮುಂದುವರಿಯಿರಿ ಅಂತಲೇ ಹೇಳ್ಬೋದು. ಗುರುಬಲದಿಂದ ಎಲ್ಲವೂ ಕೂಡ ನಿಮಗೆ ಅದೃಷ್ಟ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ, ನಿಮ್ಮ ಆರೋಗ್ಯ ಹೇಗಿರಲಿದೆ, ಏನೆಲ್ಲ ಬದಲಾವಣೆಗಳನ್ನು ಗುರುಬಲದಿಂದ ನೋಡಲಿದ್ದೀರಿ, ವೃಷಭ ರಾಶಿಯವರು ಆರೋಗ್ಯದ ಬಗ್ಗೆ ಯಾವ ರೀತಿಯ ಜಾಗೃತಿ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಸ್ನೇಹಿತರೆ, ಗುರುಬಲದಿಂದ 2025ರಲ್ಲಿ ವೃಷಭ ರಾಶಿಯವರಿಗೆ ಆರೋಗ್ಯದ ಸ್ಥಿತಿ ಬಹುತೇಕ ಉತ್ತಮವಾಗಿರುತ್ತದೆ. ನಿಮ್ಮ ದೇಹ ಸದೃಢವಾಗಿರುತ್ತದೆ, ಮನಸ್ಸು ಶಾಂತವಾಗಿರುತ್ತದೆ. ವರ್ಷದ ಆರಂಭದಲ್ಲಿ ಗುರು 1ನೇ ಮನೆಯಲ್ಲಿ ಇರುವುದರಿಂದ ಆರೋಗ್ಯದಲ್ಲಿ ಪೂರಕ ಬೆಳವಣಿಗೆ ಮತ್ತು ಸಕಾರಾತ್ಮಕ ಮನೋಭಾವವನ್ನು ಅನುಭವಿಸುತ್ತೀರಿ. ನಿಮ್ಮ ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿರ್ವಹಿಸುತ್ತೀರಿ. ಸಮತೋಲನಯುಕ್ತ ಜೀವನ ಶೈಲಿಯನ್ನು ಅನುಸರಿಸಲು ಸಾಧ್ಯವಾಗುತ್ತದೆ. ಉತ್ತಮ ಆಹಾರ ಸೇವನೆ, ನಿಯಮಿತ ವ್ಯಾಯಾಮ, ಧ್ಯಾನ ಹಾಗೂ ಸಮರ್ಪಕ ನಿದ್ರೆಯ ಮೂಲಕ ನೀವು ದೀರ್ಘಕಾಲದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಆದರೆ 1ನೇ ಮನೆಯಲ್ಲಿ ಗುರುಗೋಚರದಿಂದ ಕೆಲವೊಂದು ಆರೋಗ್ಯ ತೊಂದರೆಗಳು ಸಾಧ್ಯತೆ ಉಂಟಾಗಬಹುದು ಸ್ನೇಹಿತರೆ. ವಿಶೇಷವಾಗಿ ತಲೆನೋವು ಹಾಗೂ ರೋಗ ನಿರೋಧಕ ಶಕ್ತಿ ಕುಂಠಿತವಾಗುವ ಸಮಸ್ಯೆಗಳು ಎದುರಾಗಬಹುದು. ಈ ಸಮಯದಲ್ಲಿ ಆರೋಗ್ಯಕರ ಆಹಾರವನ್ನು ಸೇವನೆ ಮಾಡುವುದು ಹಾಗೂ ಸರಿಯಾದ ಜೀವನ ಶೈಲಿ ಅನುಸರಿಸುವುದು ಅತ್ಯಗತ್ಯ. ಇನ್ನು ಮೇ ತಿಂಗಳಲ್ಲಿ ಗುರು 2ನೇ ಮನೆ ಪ್ರವೇಶಿಸಿದಾಗ ನಿಮ್ಮ ರೋಗ ನಿರೋಧಕ ಶಕ್ತಿ ಉತ್ತಮಗೊಳ್ಳುತ್ತದೆ. ಸ್ನೇಹಿತರೆ, 2025 ಸೀಸನ್ನಲ್ಲಿ ಸಮಸ್ಯೆಗಳು ದೂರವಿರುತ್ತದೆ. ಆದರೆ ಜೀರ್ಣಕ್ರಿಯೆ ಸಮಸ್ಯೆಗಳು ಅಥವಾ ಸಣ್ಣ ಪುಟ್ಟ ಗಾಯಗಳು ಸಂಭವಿಸುವ ಸಾಧ್ಯತೆ ಇರುತ್ತದೆ. ಅದಕ್ಕೋಸ್ಕರ ಧ್ಯಾನ ಮತ್ತು ಯೋಗದಂತಹ ಕ್ರಿಯೆಗಳು ಮನಸ್ಸಿಗೆ ಶಾಂತಿ ನೀಡುತ್ತವೆ. ಇನ್ನು ಮೇ ತಿಂಗಳು ಸ್ನೇಹಿತರೆ, ಮೇ ತಿಂಗಳ ನಂತರ ರಾಹು 10ನೇ ಮನೆಯಲ್ಲಿ ಇರುವುದರಿಂದ ಕೆಲಸದ ಒತ್ತಡ ಅಥವಾ ಕುಟುಂಬದ ಜವಾಬ್ದಾರಿಗಳಿಂದಾಗಿ ಮಾನಸಿಕ ಒತ್ತಡ ಅನುಭವಿಸಬಹುದು. ಈ ಸಮಯದಲ್ಲಿ ಮನಸ್ಸನ್ನು ಸಮತೋಲನದಲ್ಲಿರಿಸಿಕೊಳ್ಳಿ, ಧ್ಯಾನವನ್ನು ಮಾಡಿ, ಪ್ರಾರ್ಥನೆ ಮಾಡಿ ಹಾಗೂ ಮನೆ ಮಿಡಿಯುವ ಕೆಲಸಗಳಲ್ಲಿ ಭಾಗವಹಿಸುವುದು ಮುಖ್ಯ ಅಂತಲೇ ಹೇಳ್ಬೋದು. ಇದರ ಜೊತೆಗೆ ವಿಶ್ರಾಂತಿ ಸೂಕ್ತ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈ ಸಮಯದಲ್ಲಿ ಅಂದರೆ ಈ ಸಣ್ಣ ಪುಟ್ಟ ಕೆಲಸ ನಿಮ್ಮ ತಲೆ ಮೇಲೆ ಕೂತ್ಕೊಂಡಾಗ ಸ್ನೇಹಿತರೆ ಒಂದು ಸ್ವಲ್ಪ ಕಿರಿಕಿರಿ ಅನಿಸ್ಬೋದು. ಆವಾಗ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ಮತ್ತು ಹವ್ಯಾಸಗಳನ್ನು ಅನುಸರಿಸುವುದರಿಂದ ನಿಮ್ಮ ಶಾರೀರಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ಉತ್ತಮಗೊಳಿಸ್ಬೋದು. ಟೋಟಲಾಗಿ ಹೇಳಬೇಕು ಅಂದರೆ 2025ರಲ್ಲಿ ಗುರುಬಲದಿಂದ ಎಲ್ಲವೂ ಕೂಡ ಒಳ್ಳೆಯದಾಗಲಿದೆ ಸ್ನೇಹಿತರೆ. ಸ್ವಲ್ಪ ತಾಳ್ಮೆಯಿಂದ ಇರುವುದು ಉತ್ತಮ ಅಂತಲೇ ಹೇಳ್ಬೋದು. ಇನ್ನು ನಿಮ್ಮ ವ್ಯಾಪಾರದಲ್ಲಿ 2025 ಮೇ ತಿಂಗಳಿನಿಂದ ಗುರುಬಲದಿಂದ ಯಶಸ್ಸು ಕಾಣುವ ಸಂಭವ ಇರಲಿದೆಯಾ, ಏನೆಲ್ಲ ಫಲ ಗಳಿಸಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ವ್ಯಾಪಾರ ಮತ್ತು ಸ್ವ ಉದ್ಯೋಗದಲ್ಲಿ ತೊಡಗಿರುವ ವೃಷಭ ರಾಶಿಯವರಿಗೆ ಗುರುಬಲದಿಂದ ಉತ್ತಮ ವರ್ಷವಾಗಿರಲಿದೆ. ಈ ವರ್ಷ ನಿಮ್ಮ ವ್ಯಾಪಾರ ವಿಸ್ತರಣೆಗೆ ಮತ್ತು ಸಾಧನೆಗೆ ಪೂರಕ ಅವಕಾಶಗಳನ್ನು ಒದಗಿಸುತ್ತದೆ. ಶನಿ 10ನೇ ಮನೆಯಲ್ಲಿ ಇರುವುದರಿಂದ ವ್ಯಾಪಾರದಲ್ಲಿ ಹೆಚ್ಚು ಶ್ರಮ, ಗಟ್ಟಿತನ ಮತ್ತು ದಕ್ಷತೆಯನ್ನು ತೋರುವಿರಿ. ಹೊಸ ವ್ಯಾಪಾರವನ್ನು ಆರಂಭಿಸಲು ಇದು ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು. ಇನ್ನು ಮೇ ನಂತರನೂ ಕೂಡ ಗುರು 2ನೇ ಮನೆಗೆ ಪ್ರವೇಶಿಸುವುದರಿಂದ ನಿಮ್ಮ ವ್ಯಾಪಾರದಲ್ಲಿ ಲಾಭದಲ್ಲಿ ಗಣನೀಯವಾಗಿ ಪ್ರಗತಿ ಕಂಡು ಬರುತ್ತದೆ ಸ್ನೇಹಿತರೆ. ಆರ್ಥಿಕತೆ ಮತ್ತು ವ್ಯಾಪಾರ ಮತ್ತು ಐಶ್ವರ್ಯಕ್ಕೆ ಸಂಬಂಧಿಸಿದ ಕಾರ್ಯಗಳಲ್ಲಿ ವಿಶೇಷ ಫಲಿತಾಂಶ ದೊರೆಯಲಿದೆ. ಹೊಸ ಗ್ರಾಹಕರ
ಆಕರ್ಷಿಸುವಲ್ಲಿ ಯಶಸ್ವಿಯಾಗುತ್ತೀರಾ? ನಿಮ್ಮ ವ್ಯಾಪಾರದಲ್ಲಿ ಹೊಸ ಉತ್ಪನ್ನ ಅಥವಾ ಸೇವೆಗಳನ್ನು ಪರಿಚಯಿಸುವ ಮೂಲಕ ನೀವು ಹೊಸ ನಿಲುವಿಗೆ ತಲುಪುತ್ತೀರಿ. ಆದರೆ ಮೇ 18ರಂದು ರಾಹು 10ನೇ ಮನೆಯಲ್ಲಿ ಇರುವುದರಿಂದ ಅನಿರೀಕ್ಷಿತ ಸಮಸ್ಯೆಗಳು ಮತ್ತು ಹೆಚ್ಚಿನ ಸ್ಪರ್ಧೆಯನ್ನು ಎದುರಿಸಬೇಕಾಗುತ್ತದೆ. ಈ ಸಮಯದಲ್ಲಿ ನೀವು ವ್ಯವಹಾರದಲ್ಲಿ ಮತ್ತು ವ್ಯಾಪಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಮತ್ತು ಜಾಣತನದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಎಲ್ಲವೂ ಕೂಡ ಒಳಿತಾಗಲಿದೆ ಅಂತ ಹೇಳ್ತಾ ಸ್ನೇಹಿತರೆ, 2025ರಲ್ಲಿ ಗುರುಬಲದಿಂದ ಮೇ ತಿಂಗಳಿನಿಂದ ವ್ಯಾಪಾರ, ವ್ಯವಹಾರ, ಕುಟುಂಬ ಜೀವನದಲ್ಲಿ ಮಿಶ್ರ ಫಲಗಳನ್ನು ನೋಡಲಿದ್ದೀರಿ ವೃಷಭ ರಾಶಿಯವರು. ಇದರ ಜೊತೆಗೆ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ಎಲ್ಲವೂ ಕೂಡ ಒಳಿತಾಗಲಿದೆ. ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ಕೇತಿಗೆ ಸಂಬಂಧಿಸಿದ ಪರಿಹಾರಗಳನ್ನು ಮಾಡುವುದು ಸೂಕ್ತ. ಯಾಕಂದರೆ ಮೇವರೆಗೆ ಗುರು 1ನೇ ಮನೆಯಲ್ಲಿ ಇರುವುದರಿಂದ ಶಾರೀರಿಕ ಆರೋಗ್ಯ, ಮಾನಸಿಕ ಸಮತೋಲನ ಸಮಸ್ಯೆಗಳು ಎದುರಾಗಬಹುದು. ಈ ಸಮಯದಲ್ಲಿ ತಿಳಿಯದಂತೆ ಅಥವಾ ತಿಳಿಯದೆ ತಪ್ಪುಗಳನ್ನು ಮಾಡುವ ಸಂಭವವಿರುತ್ತದೆ. ಸೊ ಹಾಗಾಗಿ ಸ್ನೇಹಿತರೆ, ಗುರು ಮಂತ್ರವನ್ನು ಜಪ ಮಾಡಿ, ಗುರು ಸ್ತೋತ್ರವನ್ನು ಪಠಣ ಮಾಡಿ, ಜೊತೆಗೆ ಗುರು ಚರಿತ್ರೆಯನ್ನು ಓದಿ ಸ್ನೇಹಿತರೆ, ಅಥವಾ ಆಲಿಸಿ, ಅಥವಾ ಹಿರಿಯರ ಸೇವೆ ಹಾಗೂ ಗೌರವವನ್ನು ತೋರಿಸುವುದು ಉತ್ತಮ ಅಂತಲೇ ಹೇಳ್ಬೋದು. ಗುರು ಹಿರಿಯರನ್ನು ಗೌರವಿಸುವುದು ಶ್ರೇಯಸ್ಕರ. ತಪ್ಪದೆ ಈ ರೀತಿ ಮಾಡಿ. ಇನ್ನು ನಿಮ್ಮ ಆರೋಗ್ಯ ಸಮಸ್ಯೆ ಕಂಡು ಬಂದಿದ್ದಲ್ಲಿ ಕೇತು ಸ್ತೋತ್ರ ಪಠಣ ಮಾಡಿ. ಇನ್ನು ಕೇತು ಮಂತ್ರವನ್ನು ಜಪ ಮಾಡಿ ಸ್ನೇಹಿತರೆ. ಕೇತು ಪೂಜೆಯನ್ನು ಮಾಡುವ ಮೂಲಕ ನಕಾರಾತ್ಮಕ ಪರಿಣಾಮಗಳನ್ನು ಕಡಿಮೆಗೊಳಿಸ್ಬೋದು. ಸೊ ಹಾಗಾಗಿ ಮನೆಯಲ್ಲೇ ಮಾಡ್ಬೋದು ಸಣ್ಣ ಪುಟ್ಟ ಪರಿಹಾರಗಳನ್ನು. ಪ್ರತಿಯೊಬ್ಬರು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ವೃಷಭ ರಾಶಿಯವರಿಗೆ ಮತ್ತಷ್ಟು ಗುರುಬಲದಿಂದ ಎಲ್ಲ ಅದೃಷ್ಟವನ್ನು ನೋಡಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ ತೊಗೊಂಡು ಬರ್ತೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.